ಅಮೃತ ಶನೀಶ್ವರ ದೇವಸ್ಥಾನಕ್ಕೆ ಬಂದ್ರೆ ಶನಿದೇವನ ಅನುಗ್ರಹ ಶತಸಿದ್ಧ. ಶನಿ ತನ್ನ ಕೋಪ, ನ್ಯಾಯನಿಷ್ಠೆಗೆ ಹೆಸರಾದವನು. ಆತನ ಮೇಲೆ ಹಿಂದೂಗಳಿಗೆ ಭಯ, ಭಕ್ತಿ ಎರಡೂ ಹೆಚ್ಚು. ಶನಿಗ್ರಹದೊಂದಿಗೆ ಗುರುತಿಸಿಕೊಳ್ಳುವ ಶನಿಯ ಬಗ್ಗೆ, ಎಲ್ಲರನ್ನೂ ಕಾಡುವ ಶನಿಯ ಬಗ್ಗೆ ನಾವು ತಿಳಿಯಲೇಬೇಕು. ಅದರಲ್ಲೂ ನಾಗೇಂದ್ರ ಬ್ಲಾಕ್ ಬೆಂಗಳೂರಿನಲ್ಲಿರುವ ಅಮೃತ ಶನಿ ಮಹಾತ್ಮ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿಪುತ್ರನಾದ ಶನಿಯು ಚಿಕ್ಕಂದಿನಿಂದಲೇ ಬಹಳ ಕಷ್ಟಪಟ್ಟು ಬೆಳೆದು ದೊಡ್ಡವನಾದ ಮೇಲೂ ಸಹ ಅನೇಕ ಅವಮಾನ ಅಪಮಾನಗಳನ್ನು ಅನುಭವಿಸಿ ಎಲ್ಲರಿಂದ ಶಾಪಕ್ಕೆ ಗುರಿಯಾದ ವ್ಯಕ್ತಿ. ಆದರೆ ಎಷ್ಟೇ ಕಷ್ಟ ಬಂದರೂ ಸತ್ಯ ನಿಷ್ಠೆಯನ್ನ ಬಿಡದ ಛಲಗಾರ. ಹಾಗಾಗಿ ಇತರರು ಕೂಡ ತನ್ನ ಹಾಗೆ ಯಾವುದೇ ಕಾರಣಕ್ಕೂ ಸತ್ಯದ ದಾರಿಯಿಂದ ಬೇರೆಡೆಗೆ ಹೋಗಬಾರ್ದೆಂದು ಬಯಸುತ್ತಾನೆ. ಒಂದು ವೇಳೆ ಇದನ್ನ ಮೀರಿ ನಡೆದ್ರೆ ಶನಿ ದೆಸೆಯ ಅಥವಾ 7.5 ಸಮಯದಲ್ಲಿ ಆ ವ್ಯಕ್ತಿ ಬಹಳಷ್ಟು ಕಷ್ಟಗಳನ್ನ ಶನಿಯ ಕಡೆಯಿಂದ ಎದುರು ನೋಡಬೇಕಾಗತ್ತೆ. ಇಂಥ ಕಷ್ಟಗಳಿಂದ ನೀವು ಪಾರಾಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ. ಎಲ್ಲ ಹಿಂದೂ ದೇವರಿಗೂ ಕೂಡ ತಮ್ಮದೇ ಆದ ವಿಶಿಷ್ಟ ಶಕ್ತಿ ಹಾಗೂ ಧರ್ಮಗಳಿವೆ. ಅಂತೆಯೇ ಶನಿಗೂ ಕೂಡ. ಶನಿ ಎಂದರೆ ಶಿಸ್ತು, ನ್ಯಾಯಪರತೆ, ಕೋಪ. ಶನಿಯ ಕೋಪದಿಂದ ಪಾರಾಗಿ ಆತನ ಕೃಪೆಗೆ ನೀವು ಒಳಗಾಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ. ಶ್ರದ್ಧೆ, ಭಕ್ತಿಯಿಂದ ಶುದ್ಧ ಮನಸ್ಸನ್ನ ಹೊಂದಿ ಕಷ್ಟಗಳನ್ನ ತೀರಿಸು ತಂದೆ ಅಂತ ಪ್ರತಿ ಶನಿವಾರ ಎಲ್ಲೂ ದೀಪವ ಬೆಳಗಿದ್ರೆ ಶನಿಯ ಅನುಗ್ರಹ ನಿಮಗೆ ಖಂಡಿತ ದೊರಕುವುದು. ಶನಿ ನಿಜವಾಗಿಯೂ ಕೆಟ್ಟ ದೇವರಲ್ಲ. ಕೇವಲ ಒಳ್ಳೆಯ ಕೆಲಸಗಳನ್ನ ಮಾಡಿ ಸತ್ಯದ ಹಾದಿಯಲ್ಲಿ ನಡೆದಂತಹ ವ್ಯಕ್ತಿಗಳಿಗೆ ಶನಿ ದೆಸೆಯಲ್ಲಿ ಅಥವಾ 7.5 ಸಮಯದಲ್ಲಿ ಬಹಳಷ್ಟು ಅಂದರೆ ಅವರ ನಿರೀಕ್ಷೆಗೂ ಮೀರಿ ಒಳ್ಳೆಯ ಪ್ರತಿಫಲಗಳನ್ನ ಕೊಡುತ್ತಾನೆ. ಶನಿದೇವನನ್ನ ನ್ಯಾಯದ ದೇವರು ಅಂತ ಪರಿಗಣಿಸಲಾಗಿದೆ. ಒಬ್ಬ ವ್ಯಕ್ತಿಯು ಮಾಡುವ ಕೆಲಸ ಮತ್ತು ಅದರ ಫಲಗಳ ಹಿಂದೆ ಶನಿಯು ಇರುತ್ತಾನೆ. ಶನಿಯು ವ್ಯಕ್ತಿಯ ಜೀವನೋಪಾಯ, ರೋಗ ಮತ್ತು ಹೋರಾಟವನ್ನ ನಿರ್ಧರಿಸುತ್ತಾನೆ. ಶನಿಯನ್ನ ಪ್ರಸನ್ನಗೊಳಿಸೋದ್ರಿಂದ ವ್ಯಕ್ತಿಯು ಜೀವನದ ಕಷ್ಟಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು. ಇದರೊಂದಿಗೆ ನೀವು ವೃತ್ತಿ ಮತ್ತು ಹಣದ ವಿಷಯದಲ್ಲಿಯೂ ಸಹ ಯಶಸ್ಸನ್ನ ಪಡೆಯಬಹುದು ಅಂತ ಹೇಳಲಾಗುತ್ತೆ. ಶನಿಯ ವಕ್ರ ದೃಷ್ಟಿ ಬಹಳ ಕೆಟ್ಟದ್ದು ಅಂತ ಜನ ನಂಬಿದ್ದಾರೆ. ಶನಿಯ ದೃಷ್ಟಿ ಒಬ್ಬರ ಮೇಲೆ ಬಿದ್ದರೆ ಮುಗೀತು. ಆ ವ್ಯಕ್ತಿ ಕಷ್ಟದ ಸರಪಳಿಯಲ್ಲಿ ಸಿಲುಕಿ ಪೇಚಾಡುವಂತೆ ಜೀವನ ಆತನ ವಿರುದ್ಧವೇ ತಿರುಗಿ ಬೀಳುತ್ತೆ. ಆದ್ರಿಂದಲೇ ಶನಿದೇವ ಕೆಟ್ಟವನಾಗಿರದಿದ್ರೂ ಕೂಡ ಆತನ ದೃಷ್ಟಿ ಮಾತ್ರ ಬಹಳ ಕೆಟ್ಟದ್ದು ಅಂತ ಪುರಾಣಗಳು ಸಹ ಹೇಳಿವೆ. ಆದರೆ ಶನಿಯು ತನ್ನನ್ನ ಭಕ್ತಿ, ಭಯದಿಂದ ಮತ್ತು ನಿಷ್ಠೆಯಿಂದ ಪೂಜಿಸುವವರನ್ನ ಎಂದಿಗೂ ತಾನು ನೋಡೋದಿಲ್ಲ ಮತ್ತು ಅವರ ವಿಷಯ ಬಂದಾಗ ತಾನು ತಲೆ ತಗ್ಗಿಸಿ ನಿಲ್ಲುತ್ತೇನೆ ಅಂತ ಶಪಥ ಮಾಡಿರೋದ್ರಿಂದ ಶನಿಯ ಮೇಲಿನ ನಿಮ್ಮ ಭಕ್ತಿಯೇ ಶನಿಯ ವಕ್ರ ದೃಷ್ಟಿಯಿಂದ ನಿಮ್ಮನ್ನ ಪಾರು ಮಾಡುತ್ತದೆ. ಶನಿ ಮಹಾದೇವ ಅಂದರೆ ಸಾಕು. ಶನಿಯ ಜೊತೆ ನೀವು ಆ ಶಿವನನ್ನು ಕೂಡ ಒಲಿಸಿಕೊಳ್ಳಬಹುದು. ಈ ಅಮೃತ ಶನೀಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಸಂಸ್ಥಾಪಕರಾದ ಶ್ರೀ 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 ವೆಂಕಟರಾಮು ಸ್ವಾಮಿಗಳನ್ನ ಸಂಪರ್ಕಿಸಿ ಅವರ ಮೈ ಮೇಲೆ ಶನಿದೇವ ಆಹ್ವಾನ ಆಗೋದ್ರಿಂದ ಕಷ್ಟಗಳನ್ನ ಆ ದೇವರಲ್ಲಿ ಹೇಳಿ ಪರಿಹರಿಸು ತಂದೆ ಅಂತ ಪರಿಹಾರದ ಮಾರ್ಗವನ್ನ ಪಡೆದು ಬದುಕಿನ ಹಾದಿಯನ್ನ ಸುಗಮಗೊಳಿಸಿಕೊಳ್ಳಿ. ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಈ ಅಮೃತ ಶನೀಶ್ವರ.